ಜಿಲ್ಲೆಯ ಭಾವಸಾರ ಕ್ಷತ್ರಿಯ ಮಹಾಸಭಾ ಭಾವಸಾರ ಸಂಸ್ಕೃತಿ ಭವನ ಟ್ರಸ್ಟ್ ಹಾಗೂ ಭಾವಸಾರ ಸಮಾಜದ ವತಿಯಿಂದ ಶಿವಮೊಗ್ಗದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಂಸ್ಕೃತಿ ಭವನ ಲೋಕಾರ್ಪಣೆ ನಡೆಯಲಿದೆ. ಈ ಕಾರ್ಯಕ್ರಮವು ಜನವರಿ 25ರಂದು ನಡೆಯಲಿದ್ದು ಸಂಸದ ರಾಘವೇಂದ್ರ ಭವನ ಉದ್ಘಾಟಿಸಲಿದ್ದಾರೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಹಾಸಭಾದ ರಾಜ್ಯಾಧ್ಯಕ್ಷ ಶ್ರೀನಿವಾಸ ಪಿಸೆ ಮಾಹಿತಿ ನೀಡಿದರು. ಭಾಳ ಸಂತೋಷ. ಯಾಕಂತ ಹೇಳಿದ್ರೆ ನಾವು ಭಾವಸಾರ ಕ್ಷತ್ರಿಯ ಜನಾಂಗದವರು. ನಾವು ಈ ಜನಾಂಗದಲ್ಲಿ ಭಾಳ ನಮ್ಮ ಸಮಾಜದಲ್ಲಿ ಯಾವ ರೀತಿ ಗುರುತಿಸ್ಕೊಂಡಿದ್ದೀವಪ್ಪ ಅಂತ ಹೇಳಿದ್ರೆ ಭಾಳ ಅತಿ ಹಿಂದುಳಿದ ವರ್ಗದವರು ಅಂತ ಅಂದ್ಕೊಂಡಿದ್ದೀವಿ. ಈ ಥರ ಹಿಂದುಳಿದ ವರ್ಗದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಸುಂದರವಾದ ಭವನವನ್ನು ನಿರ್ಮಿಸಲಾಗಿದೆ. ಹೇಗೆ ಅಂತ ಹೇಳಿದ್ರೆ ತಮ್ಮಂಥ ಸಹಕಾರ ಮತ್ತು ರಾಜಕೀಯ ವ್ಯಕ್ತಿಗಳಿಂದನೂ ಸಹ ನಮಗೆ ಆರ್ಥಿಕವಾಗಿ ಸಹಾಯಧನ ದೊರಕಿ ಎಲ್ಲ ಮಾಡಿ ಇವತ್ತೊಂದು ದಿವಸ ನಾವೊಂದು ಸಂಸ್ಕೃತಿ ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ನಮ್ಮ ಭಾವಸಾರ ಸಂಸ್ಕೃತಿ ಭವನ ಅಂದರೆ ನಮ್ಮ ಸಂಸ್ಕೃತಿ ಏನಿದೆ, ಹೇಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಭವನ ಅಂತ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಮತ್ತು ಈ ಸಂಸ್ಕೃತಿ ಭವನದಿಂದ ನಮ್ಮ ಜನಾಂಗದವ್ರಿಗೆ ಭಾಳಷ್ಟು ಅನುಕೂಲ ಆಗಿದೆ. ಒಂದು ಮದುವೆ ಕಾರ್ಯಗಳಿರ್ಬೋದು, ಒಂದು ಶುಭ ಸಮಾರಂಭಗಳಿರ್ಬೋದು, ಒಂದು ಮುಂಜಿ ಕಾರ್ಯಕ್ರಮ ಇರ್ಬೋದು, ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಒಂದು ಕಾರ್ಯಕ್ರಮಕ್ಕೆ ನಮಗೊಂದು ಭವನ ಅಂತ ಇರಲಿಲ್ಲ. ಇದೊಂದು ಪ್ರಪ್ರಥಮವಾಗಿ ನಾವು ಭವನ ಅಂತ ನಿರ್ಮಾಣ ಮಾಡಿದ್ದೀವಿ. ಸೊ ಇದನ್ನು ನಾವು ನಾಳೆ ಭಾನುವಾರ 25ನೇ ತಾರೀಕು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ನಮ್ಮ ಜನಾಂಗಕ್ಕೆ. ಬರೀ ಇದು ನಮ್ಮ ಜನಾಂಗಕ್ಕೆ ಸೀಮಿತ ಅಲ್ಲ, ಎಲ್ಲ ನಮ್ಮ ಹಿಂದುಳಿದ ವರ್ಗಗಳಿಗೆ ಎಲ್ಲ ಯಾರೇ ಇರ್ಬೋದು, ನಮ್ಮ ಹಿಂದುಳಿದ ಜನಾಂಗದವ್ರಿಗೆ ಇದೊಂದು ಅನುಕೂಲ ಆಗುವಂಥ ಒಂದು ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ಎಲ್ಲರೂ ಅನುಕೂಲ ಮಾಡ್ಕೋಬೇಕು. ಮತ್ತು ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ರಿಗೂ ಆಹ್ವಾನ ನೀಡ್ತಾ ಇದ್ದೀವಿ. ದಯವಿಟ್ಟು